ನಮ್ಮ ಬೆಂಗಳೂರು ಸಿಲಿಕಾನ್ ಸಿಟಿ, ಐಟಿ-ಬಿಟಿ ಕ್ಯಾಪಿಟಲ್, ಕಾಸ್ಮೋಪಾಲಿಟನ್ ನಗರಿ ಎಂದೆಲ್ಲ ವಿಶ್ವದ ಗಮನ ಸೆಳೆದು ಅಂತಾರಾಷ್ಟ್ರೀಯ ನಗರವಾಗಿ ಅಭಿವೃದ್ಧಿ ಹೊಂದುತ್ತಾ ದಾಪುಗಾಲು ಹಾಕುತ್ತಿದೆ. ಈ ಹೈಟೆಕ್ ಬೆಳವಣಿಗೆಗಳ ನಡುವೆಯೂ ನಮ್ಮ ಗಮನಕ್ಕೆ ಬಾರದೆ ಅನೇಕ ನಿರ್ಲಕ್ಷಿತ ಸಮುದಾಯಗಳು ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲದೆ ಅಸಹಾಯಕತೆಯನ್ನು ಎದುರಿಸುತ್ತಿವೆ. ಹೆಸರು ಪರಿಮಳ. ಸ್ಕೂಲಲ್ಲಿ ಆಯಾ ಕೆಲಸ ಮಾಡ್ತೀವಿ. ನಮ್ಮ ಮನೇಲಿ ನಮ್ಮ ಯಜಮಾನ್ರು, ಮಕ್ಕಳು ಇಬ್ಬರು, ನಾನು. ಯಜಮಾನ್ರು ಗಾರೆ ಕೆಲ್ಸಕ್ಕೆ ಹೋಗ್ತಾರೆ. ನಾನು ನಮ್ಮ ಯಜಮಾನ್ರು ಕಷ್ಟ ಬೀಳ್ತಾ ಇದ್ವಿ. ನಮಗೂ ಒಂದ್ ಜಾಗ ಇಲ್ಲ, ಒಂದ್ ಮನೆ ಇಲ್ಲ. ನಮ್ಮ ಮನೇಲಿ ಅತ್ತೆ ಮಾವ ಎಲ್ಲ ಇದಾರೆ. ನಾವ್ ಇಷ್ಟು ಜನ ಸಣ್ಣ ಸೀಟ್ ಮನೇಲಿ ಇದ್ವಿ. ಮನೆ ಏನು ಅಂತ ಹೇಳ್ಕೊಳಕ್ ಆಗಲ್ಲ. ಅದ್ 4 ಗೋಡೆ. ಆ ಗೋಡೆ ಒಳಗೆ ನಾವ್ ಒಂದ್ 5 ಜನ ಮಲ್ಕೊಂಡಿರ್ತೀವಿ. ಮಳೆ ಬಂದ್ರೆ ಸೀಟಿಂದ ನೀರ್ ಸೋರೋದು, ಮನೆ ಒಳಗಡೆ ನೀರ್ ಬಂದ್ಬಿಡ್ತೀವಿ. ನಮ್ ಇದನ್ ಕಷ್ಟ ಯಾರು ಕೇಳಕ್ ಬಂದಿರ್ಲಿಲ್ಲ. ಪಾತ್ರೆ ಬಂದು ಎತ್ಕೊಂಡ್ ಬಂದು ಆಚೆ ಪಾತ್ರೆ ತೊಳಿಬೇಕು, ಬಟ್ಟೆ ಒಗಿಬೇಕು, ಬಾತ್ರೂಮ್ಗೂ ಎಲ್ಲ 10 ಜನ ಹೋಗೋ ತರ ಜಾಗ. ನಾವು ಕಾಯ್ಕೊಂಡಿರ್ತೀವಿ. ಒಬ್ರು ಹೋಗಿದ್ಮೇಲೆ ಒಬ್ರು ಬರ್ತೀವಿ. ಸ್ನಾನ ಮಾಡಕ್ಕೆ ಹೋಗ್ತೀವಿ. ಒಂಥರ ತರ ಕಟ್ಟಿದ. ಅದ್ರಲ್ಲಿ ಅಕ್ಕಪಕ್ಕ ಯಾರನ್ನ ನೋಡ್ತಾರೋ ಏನೋ ಎಷ್ಟೋ ಬೇಜಾರ್ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ಹೋಯ್ತೀವಿ. ಅದರಿಂದ ಇರ್ಲಿಲ್ಲ. ನನಗೂ ಜೀವನ ಕಳ್ತು ಸಾಕಾಗ್ಬಿಟ್ಟಿತ್ತು. ಇಷ್ಟೆಲ್ಲ ಕಷ್ಟಪಟ್ಟು ನಾನು ನಮ್ಮ ಯಜಮಾನ್ರು ಜೀವನದಲ್ಲಿ ಒಂದ್ ಮನೆ ಮಾಡ್ಕೊಳಕ್ ಆಗಲ್ಲ ಅಂತ ಅನ್ಕೋಬಿಟ್ಟಿದೀವಿ. प्रधानमंत्री आवास योजना के तहत गरीब को अपना पक्का घर देने का ये अभियान विश्वास देने की प्रतिबद्धता। ಸೂರ್ಯ ಅವರು ದಡ ಬಂದರು. ಏನಪ್ಪ ನಿನ್ನ ಕಷ್ಟ ಅಂದರು. ಸ್ವಾಮಿ ನೀವೇನು ಇಟ್ಕೊಂಡು ನೋಡಿ ಅಂದು ನನ್ನ ಮನೆ ಬಂದು ನೋಡ್ಬಿಟ್ಟು ಈ ಥರ ಇದ್ದವ್ರಿಗೆ ಈ ಥರ ಮುಟ್ಕೊಟ್ರೆ ಆದ ನಮ್ಮ ಜನ ಬದುಕೋದು ಎಲ್ಲಿ ಅಂತಂದ್ಬಿಟ್ಟು ಅವರು ಎಲ್ಲ ನಿಂತ್ಕೊಂಡು ಅವರೇ ಹೊಡೆದಾಕಿಸ್ತೀನಿ ನಾನು ಸುಮ್ಮನಿರಪ್ಪ ಅಂದ್ಬಿಟ್ಟು ಹೋಗ್ಬಿಟ್ಟು ಪುನಃ 15 ಜನಕ್ಕೆ ಎಲ್ಲ ರೆಡಿ ಮಾಡಿ ಕೊಟ್ಟರು ಸ್ವಾಮಿ ನಮಗೆ. ಮನೆ ಸಿಕ್ಕಿದಕ್ಕಂತ ಹೆಚ್ಚಾಗಿ ನಾವು ಹುಟ್ಟಿದಾಗಿಂದ ಇದ್ದ ಜಾಗದಲ್ಲೇ ಜೀವನ ಕಟ್ಕೊಟ್ಟಿದ್ದಕ್ಕೆ ತುಂಬಾ ಖುಷಿ ಆಯ್ತು. ತೇಜಸ್ವಿ ಸೂರ್ಯ ಅವರು ಅಂದ್ರ ನಮಗೂ ಒಂದ್ ನಂಬಿಕೆ. ಬರೀ ನಮ್ ಕಾನ್ಸ್ಟಿಟ್ಯೂಯೆನ್ಸಿ ಒಂದ್ರಲ್ಲೇನೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅರ್ಬನ್ ನಲ್ಲಿ 14,000 ಮನೆಗಳು ಸ್ಯಾಂಕ್ಷನ್ ಆಗಿದೆ. 5,400 ಮನೆಗಳು ಕನ್ಸ್ಟ್ರಕ್ಷನ್ ಆಗಿ ಬಡವರಿಗಾಗ್ಲೇ ಆ ಮನೆಗಳಲ್ಲಿ ಇವತ್ತಾಗ್ಲೇ ವಾಸ ಮಾಡ್ತಾ ಇದೆ. ಹೆಚ್ಚು ಕಡಿಮೆ 1.5 ಲಕ್ಷ ಮನೆಗಳಷ್ಟು ಕಾಮಗಾರಿಯ ಕೆಲಸ ಬೆಂಗಳೂರಿನಲ್ಲಿ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಲ್ಲಿ ಪ್ರಾರಂಭ ಆಗಿದೆ.